ನಮಸ್ಕಾರ. ಏನಂದರೆ ಎಲ್ರಿಗೂ ಏನೋ ಒಂದು ಮನಸ್ಸಲ್ಲಿ ಅನಿಸಿಕೆ ಅನ್ನೋದು ಬರುತ್ತೆ. ಇಂಟ್ಯೂಷನ್ಸ್ ಅಂತ ಹೇಳ್ತೀವಿ. ನಮಗೇನೋ ಒಂದು ಒಳ್ಳೇದಾಗ್ತಿದೆ ಅಥವಾ ಕೆಟ್ಟದಾಗ್ತಿದೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಅದು ಗೊತ್ತಾಗ್ತಾ ಇರುತ್ತೆ. ಹಾಗೆ ನನಗೆ ತುಂಬ ಸಲ ಆಗುತ್ತೆ. ಈ ಸಲ ಆಗಿದಂತೂ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಚೆನ್ನಾಗಿತ್ತು. ಓಕೆ, ಆಫ್ಟರ್ 10 ಇಯರ್ಸ್ ಗ್ಯಾಪಲ್ಲಿ ನಾವು ಒಂದು ಡೆಸಿಷನ್ ಮಾಡ್ತೀವಿ, ಇಲ್ಲ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂಥೇಳಿ. ಅವಾಗ ಏನು ಅನ್ಸಿರುತ್ತೆ ನಮಗೆ, ಇಬ್ಬರು ಹೆಲ್ದಿ ಇದ್ದೀವಿ, ಏನು ಪ್ರಾಬ್ಲಮ್ ಆಗೋಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿ ಓಕೆ. ಸೊ ನೆಕ್ಸ್ಟ್ 1 ಮಂತ್ ಆದಮೇಲೆ ಚೆಕ್ ಮಾಡ್ತೀನಿ, ನನ್ನ ಪೀರಿಯಡ್ಸ್ ಆಗೋಲ್ಲ. ಸೊ ಅಲ್ಲಿಗೆ ನನಗೆ ಕನ್ಫರ್ಮ್ ಆಗುತ್ತೆ, ಬಿಕಾಸ್ ನಂದು 28 ಡೇಸ್ ರೆಗ್ಯುಲರ್ ಪೀರಿಯಡ್. ಆ ಕಡೆ ಈ ಕಡೆ ಇನ್ನು 1 ದಿನ ಹೆಚ್ಚು ಕಡಿಮೆ ಆದರೆ ಅಷ್ಟೇ. ಇಲ್ಲ ಅಂದರೆ ಕರೆಕ್ಟಾಗಿ 28 ಡೇಸ್ಗೆ ನನ್ನ ಪೀರಿಯಡ್ಸ್ ಬಂದು ಬಾಗಿಲು ತಟ್ತಾ ಇರುತ್ತೆ. ಸೊ ಅದು ಯಾವಾಗ ಮಿಸ್ ಆಗಿ 1 ವೀಕ್ ಆಗುತ್ತೆ, ಅಲ್ಲಿಗೆ ಕನ್ಫರ್ಮ್ ಮಾಡ್ಕೊಳ್ತೀವಿ, ಓಕೆ ಐ ಆಮ್ ಪ್ರೆಗ್ನೆಂಟ್ ಸಕ್ಸಸ್ಫುಲಿ. ಸೊ ವಿಲ್ ನಾಟ್ ಹ್ಯಾವ್ ಎನಿ ಇಶ್ಯೂ. ಮೊದಲನೇ ಬೇಬಿ ಥರನೇ ಇದೂ ಸ್ಮೂತಾಗಿ ಆಗುತ್ತೆ. ಇನ್ನೇನು ವರ್ಕ್ ಫಾರ್ ಟಿಲ್ 9 months. ಯಾಕೆಂದರೆ ನಾನು ವರ್ಕಿಂಗ್ ಮಾಮ್. ಸೊ ಅದೆಲ್ಲ ಏನೇನು ಪ್ಲ್ಯಾನಿಂಗ್ಸ್ ಇರುತ್ತೆ. ಅದಾಯಿತು. ನೆಕ್ಸ್ಟು ಫಸ್ಟು ತುಂಬ ಒಂದು ಗ್ಯಾಸ್ಟ್ರಿಕ್ ಟೈಪ್ ಹೊಟ್ಟೆ ನೋವು ಶುರು ಆಗುತ್ತೆ. ಯಾವಾಗ ಒಂದು 4th ವೀಕ್ ಮುಗಿದು 5th ವೀಕ್ ಮುಗ್ದಿರ್ತೀನಿ ಏನು ಹತ್ರ. ಬಟ್ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಆ ಗ್ಯಾಸ್ಟ್ರಿಕ್ಕಿಗೆ. ನನಗೆ ಯಾವತ್ತೂ ಆ ಥರ ಹೊಟ್ಟೆ ನೋವು ಬರ್ತಾ ಇರಲಿಲ್ಲ. ಸೊ ಅದೇ ಭಯದಲ್ಲಿ ಹೋಗ್ತೀನಿ ಡಾಕ್ಟ್ರ್ ಹತ್ರ, ಈ ಥರ ನನಗೆ ತುಂಬ ಹೊಟ್ಟೆ ನೋವು ಬರ್ತಾಯಿದೆ ಅಂಥೇಳಿ. ಡಾಕ್ಟ್ರು ಇಲ್ಲ ಅದು ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂಥೇಳಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಓಕೆ ನೋಡೋಣ. ಈಗ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಏನೂ ಕಾಣಿಸಲ್ಲ. ಜಸ್ಟ್ ಐ ಥಿಂಕ್ 4th ವೀಕ್ ಅನಿಸುತ್ತೆ, ಅದು 4th ವೀಕ್ ಆದಮೇಲೆ ಸ್ಕ್ಯಾನ್ ಮಾಡಿದಾಗ ಅವ್ರಿಗೇನು ಕಾಣಿಸಲ್ಲ. ಸ್ಯಾಕ್ ಅಥವಾ ಯೋಕ್ ಏನೂ ಇದಾಗಿರಲ್ಲ, ವಿಸಿಬಿಲಿಟಿ ಇರೋಲ್ಲ. ಅವ್ರೇನು ಹೇಳ್ತಾರೆ, ಮೇ ಬಿ ಇದು ಲೇಟ್ ಪ್ರೆಗ್ನೆನ್ಸಿ ಕೂಡ ಆಗಿರುತ್ತೆ, ನೀವು 1 ವೀಕ್ ಬಿಟ್ಕೊಂಡು ಬನ್ನಿ ಆಮೇಲೆ ಅಂತ ಹೇಳ್ತಾರೆ. ನಾನು ಯಾವಾಗ ಅವರು ಹೇಳೋದು ಜುಲೈ 17th ಬನ್ನಿ ನೀವು ಅಂತ ಹೇಳಿರ್ತಾರೆ. ಸೊ ನಾನೇನು ಮಾಡ್ತೀನಿ, ಓಕೆ 17th ಅವರು ಒಂದು ಫೋಲಿಕ್ ಆ್ಯಸಿಡು ಮತ್ತು ಜಿಂಕೋವೇಟ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಡೈಲಿ ತೊಗೊಳ್ಳಿ ಅಂತೇಳಿ ತೊಗೋತಾ ಇರ್ತೀನಿ. ಹೆಲ್ದಿ ಫುಡ್ಸ್ ತೊಗೊಳ್ತಾ ಇರ್ತೀನಿ, ಫ್ರೂಟ್ಸು ಎಲ್ಲ ಲಿಮಿಟೆಡಲ್ಲಿ. ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಮಿಸ್ಟೇಕ್ಸ್ ಮಾಡಿರ್ತೀನಿ ತಿನ್ನೋ ವಿಷಯದಲ್ಲಿ. ಅದರಿಂದ ಹೆವಿ ವೆಯ್ಟ್ ಗೇನ್ ಆಗಿರುತ್ತೆ, ಎಷ್ಟು ಬೇಕೋ ಅದಕ್ಕೆ ನಮ್ಮ ಮಿತಿ ಮೀರಿರುತ್ತೆ. ಸೊ ಹಾಗಾಗಿ ಇಲ್ಲ ಈ ಸಲ ಸ್ವಲ್ಪ ಫುಡ್ ಮೇಲೆ ಕಂಟ್ರೋಲ್ ಇಡೋಣ ಅಂಥೇಳಿ ಹೆಲ್ದಿ ಫುಡ್ಡು ಮೆಜರ್ಮೆಂಟಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರ್ತೀನಿ. ಸೊ ಇದು ಆಗಿ ನೆಕ್ಸ್ಟ್ ಏನಾಗುತ್ತೆ, 15th ಮಂಡೇ ನಾನು ಆಫೀಸ್ಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇರ್ತೀನಿ. ಬಟ್ ಸಡನ್ನಾಗಿ ಒಂದು ಬ್ಲಡ್ ಸ್ಪಾಟ್ ಕಾಣಿಸ್ಕೊಳ್ಳುತ್ತೆ. ಸ್ಪಾಟ್ ಅನ್ನೋದಕ್ಕಿಂತ ಕ್ಲಾಟ್ ಕಾಣಿಸ್ಕೊಳ್ಳುತ್ತೆ. ನಾನು ರೆಡಿ ಆಗೋಕೆ ಹೋದಾಗ, ಬಾತ್ ಮಾಡ್ಕೊಳಕೋದಾಗ ಮನೇಲಿ ಯಾರಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಯಾವತ್ತೂ ನಂಗೆ ಆ ಥರ ಆಗೇ ಇಲ್ಲ. ಬ್ಲಡ್ ಆಗಲಿ, ಕ್ಲಾಟ್ಸ್ ಆಗಲಿ, ಸ್ಪಾಟಿಂಗ್ ಆಗಲಿ ಏನೂ ಇಲ್ಲ. ಸೊ ಏನು ನನಗೆ ಭಯ ಆಯಿತು, ಏನಾಯ್ತಪ್ಪ ಇದು, ಶಿಟ್ ಹಿಂಗಾಗೋಯ್ತಲ್ಲ, ಏನಾಗ್ತಾಯಿದೆ ಅಂತ ಭಯ ಸ್ಟಾರ್ಟಾಗಿ. ಸರಿ, ನಾನು ಪಕ್ಕದಲ್ಲೇ ನಮ್ಮ ಮನೆಯಿಂದ ಒಂದು 1/2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಅಷ್ಟು ಡಿಸ್ಟೆನ್ಸಲ್ಲಿ ಒಂದು ಹಾಸ್ಪಿಟ್ಲ್ ಇರುತ್ತೆ, ಅಲ್ಲೇ ಫಸ್ಟ್ ಹೋಗಿ ತೋರಿಸ್ಕೊಂಡಿರ್ತೀನಿ. ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡ್ತೀನಿ, ಈ ಥರ ಡಾಕ್ಟ್ರೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಫಸ್ಟ್ ಬಂದು ಮೀಟ್ ಮಾಡಿ ಏನು ಹೇಳೋಕ್ಕಾಗಲ್ಲ ಅಂತ. ಓಕೆ, ಇಮಿಡಿಯೇಟಾಗಿ ರೆಡಿಯಾಗಿ ಸ್ಕೂಟ್ರ್ ತೊಗೊಂಡು ಹೋಗ್ಬಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡ್ತೀನಿ. ಸರಿ, ನನಗೆ ಅಲ್ಲಿವರೆಗೂ ಭಯ, ಏನಾಗ್ತಿದೆ, ಏನು ಮಾಡಬೇಕು ಎಂತ ಏನೂ ಗೊತ್ತಾಗ್ತಿಲ್ಲ. ನನಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ಬಿಡ್ತದೆ, ಇಲ್ಲ ಈ ಮಗು ಉಳಿಯಲ್ಲ, ಹಿಂಗಾಗೋಯ್ತಲ್ಲ ಅಂಥೇಳಿ. ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಚೆಕ್ ಮಾಡಿ ಅವ್ರೂ ಅಷ್ಟೇ. ಅಲ್ಲಿ ಅಟ್ಲೀಸ್ಟ್ ನಾನು ಹೋದಾಗ ಇಮಿಡಿಯೇಟಾಗಿ ಇಲ್ಲ ಅವ್ರು ಏನೋ ಭಯದಲ್ಲಿದ್ದಾರೆ ಅಂತನಾದ್ರು ನೋಡಿದ್ರೆ ನಮಗೊಂಥರ ಸಮಾಧಾನ. ಹಾಗಲ್ಲ, ಅವ್ರು ನನ್ನ ಮಲ್ಕೊಂದು ಹೇಳ್ಬಿಟ್ಟು ಅವ್ರ ಪಾಡ್ಗವ್ರು ಹೋದ್ರು, ಬರಲೇ ಇಲ್ಲ. ಅವ್ರೇನೋ ಅವ್ರ ಕೆಲಸ ಆಯ್ತೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಎಮೋಷನ್ ಅಂತ ಬಂದಾಗ ಯಾವುದೇ ಲೇಡಿಗಾರು ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲ ಈ ಹುಡುಗಿ ಬಂದಿದೆ, ಸ್ವಲ್ಪ ಗಾಬರಿ ಆಗಿದ್ದಾಳೆ, ಶುಡ್ ಫಸ್ಟ್ ಅಟೆಂಡ್, ಆಮೇಲೆ ಇನ್ನಿದೇನು ಮಾಡ್ಕೊ, ಏನೋ ಓಕೆ ಬಿಡಿ, ಅದು ಅವ್ರವ್ರ ಅಭಿಪ್ರಾಯ. ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ. ಬಟ್ ನನ್ನ ಕ್ಯೂರಿಯಾಸಿಟಿ, ನನ್ನ ಭಯ ನನಗೆ ಗೊತ್ತಿದೆ ಅಲ್ಲ. ಬೆಡ್ ಮೇಲೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸರಿ, ಎದ್ದು ಬಂದು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಹೀಗೀಗಾಯಿತು ಅಂತ. ಯಾಕೆಂದರೆ ಅವರು ಗಾಬರಿ ಆಗ್ತಾರಲ್ಲ, ಅವ್ರಿಗೆ ಹೇಳಿದ್ರು, ಅವ್ರು ಆಫೀಸ್ಗೆ ಹೋಗ್ಬಿಟ್ಟಿದ್ರು ಆಲ್ರೆಡಿ. ಅವ್ರಿಗೆ ಕಾಲ್ ಮಾಡಿ ಅವರು ಸರಿ ಓಕೆ ಏನು ಗಾಬರಿ ಆಗಬೇಡ, ಫಸ್ಟ್ ಏನು ಹೇಳ್ತಾರೆ ಡಾಕ್ಟ್ರು ನನಗೆ ಹೇಳು, ನಾನು ಇಮಿಡಿಯೇಟಾಗಿ ಬರ್ತೀನಿ ಬೇಕಾದರೆ ಅಂತ ಹೇಳ್ತಾರೆ. ಆಮೇಲೆ ಸರಿ ಮತ್ತೆ ಬಂದು ಅಲ್ಲೇ ವೆಯ್ಟ್ ಮಾಡ್ತೀನಿ ಡಾಕ್ಟ್ರಿಗೆ. ಡಾಕ್ಟ್ರು ಬಂದು ಸ್ಕ್ಯಾನ್ ಮಾಡ್ತಾರೆ, ಮಾಡಿಬಿಟ್ಟು ಹೇಳ್ತಾರೆ, ಇಲ್ಲಮ್ಮ ಬ್ಲೀಡಿಂಗ್ ಆಗ್ತಾಯಿದೆ. ಬಟ್ ಇವಾಗ ಅವ್ರು ಅಂದರೆ ಆಲ್ಮೋಸ್ಟ್ 1 ವೀಕ್ ಆಗಿರತ್ತಲ್ಲ, ಯಾಕೆಂದರೆ ಆವಾಗ ಅಟ್ಲೀಸ್ಟ್ ಅವ್ರಿಗೂ
ಆವಾಗ ಸ್ಯಾಕ್ ಕಾಣಿಸುತ್ತೆ, ಪ್ಲಸ್ ಯೋಕ್ ಕೂಡ ಕಾಣಿಸುತ್ತೆ. 5 ಎಷ್ಟು MM ಇದರಲ್ಲಿ ಕೂಡ ಯೋಕ್ ಇದೆ. ಬಟ್ ಇಷ್ಟೊತ್ತಿಗೆಲ್ಲ ಹಾರ್ಟ್ಬೀಟ್ ಬಂದಿರಬೇಕು, ಬಂದಿಲ್ಲ ಹಾರ್ಟ್ಬೀಟು. ಒಂದು ಕೆಲಸ ಮಾಡೋಣ, ಲೇಟ್ ಪ್ರೆಗ್ನೆನ್ಸಿನಾರು ಆಗಿರ್ಬೋದು, ಇಲ್ಲ ಮಿಸ್ಕ್ಯಾರೇಜು ಆಗಿರ್ಬೋದು. ಯಾಕಂದರೆ ಕ್ಲಾಟ್ ಬೇರೆ ಜಾಸ್ತಿ ಆಗೈತಲ್ಲ. ನಾನು ಒಂದು ಪಿಕ್ ತೊಗೊಂಡು ಹೋಗಿದ್ದೆ ಯಾಕೆ ಬೇಕು ಅಂತೇಳಿ ಡಾಕ್ಟ್ರ್ ತೋರಿಸೋದಕ್ಕೆ, ಇಷ್ಟು ಕ್ಲಾಟಿಂಗ್ ಆಗಿದೆ ಅಂದ್ಬಿಟ್ಟು. ಅವರೊಂದು ನೋಡಿ, ಇಲ್ಲ ಇದು ತುಂಬಾ ಇದೆ, ಸೊ ಹೇಳೋಕ್ಕಾಗಲ್ಲ, ಒಂದು ನಾವು ಟ್ರೈ ಮಾಡ್ಬೋದು, ಉಳಿಸ್ಕೋಬೋದು ಅಂತ ಆಗಿದ್ರೆ, ಅಥವಾ ಇದು ಮಗು ಉಳಿಯುತ್ತೇನಾಗಿದ್ರೆ 1 ವೀಕಿಗೆ ನಾನು ನಿಮಗೆ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಡ್ತೀವಿ ಅಂತೇಳಿ 2 ಇಂಜೆಕ್ಷನ್ಸ್ ಕೊಟ್ಟು ಒಂದಷ್ಟು ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ. ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಸರಿ, ಓಕೆ, ಏನೋ ಒಂದು ಹೋಪಲ್ಲಿ ಇರ್ಬೋದೇನೇನೋ, ಲೇಟಾಗಿ ಆಗಿರ್ಬೋದು, ಪ್ರೆಗ್ನೆನ್ಸಿ ಉಳಿಯುತ್ತೆ, ಯಾಕೆ ಏನು ನಮಗೇನು ಪ್ರಾಬ್ಲಮ್ ಇಲ್ವಲ್ಲ, ಹೆಲ್ದಿಯಾಗಿದ್ದೀವಲ್ಲ ಅಂತೇಳಿ ಮೈಂಡಲ್ಲಿ ಅದೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಯಾವಾಗ ಅನಿಸುತ್ತೆ, ನಾವು ಏನು ಅಂದ್ಕೊಂಡಿದ್ವಿ, ಏನಾಗ್ತಾಯಿದೆ, ಏನಂದರೆ ನಾವು ಅಂದ್ಕೊಂಡಿದ್ವಿ ಎಲ್ಲ ಸುಲಭವಾಗಿ ಆಗ್ಬಿಡುತ್ತೆ ಅಂತ. ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಉಳುಕು ಅಂತಾರಲ್ಲ, ಆ ಥರ ಅನ್ನಿಸ್ತೈತೆ ಯಾವಾಗಲೂ. ದೇವ್ರು ಯಾವಾಗಲೂ ಇಷ್ಟು ಸುಲಭವಾಗಿ ಏನೂ ಕೊಡಲ್ವಲ್ಲ ನನಗೆ, ಮಧ್ಯದಲ್ಲಿ ಏನಾದರೂ ಟ್ವಿಸ್ಟ್ ಇಡಬೇಕಲ್ಲ ಅಂತ. ಆ ಟ್ವಿಸ್ಟ್ ಆವಾಗಲೇ ನನಗೆ ರಿಯಲೈಸ್ ಆಗಿದ್ದು. ಸರಿ, ಡಾಕ್ಟ್ರ್ ಹತ್ರ 1 ವೀಕಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು, ಇಂಜೆಕ್ಷನ್ ಕೊಟ್ಟು, ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಈ ಥರ ಹೇಳಿದ್ದಾರೆ. ಸರಿ, ಆವತ್ತು ಆಫೀಸಿಗೆ ರಜೆ ಆಗಿಬಿಟ್ಟು ಮನೆಗೆ ಬಂದು ರೆಸ್ಟ್ ಮಾಡ್ತೀನಿ. ಯಾಕಂದರೆ ಇಂಜೆಕ್ಷನ್ ಕೊಟ್ಟಿರ್ತದೆ, ತುಂಬ ನಿದ್ದೆ ಬರುತ್ತೆ. ಆಲ್ರೆಡಿ ಹಾಫ್ ಅ ಡೇ ನಿದ್ದೆ ಮಾಡಿರ್ತೀನಿ. ಮನೆಗೆ ಬಂದು ನಿದ್ದೆ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತೀನಿ. ಸರಿ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ಓಕೆ, ವೆಯ್ಟ್ ಮಾಡೋಣ, ಮೇ ಬಿ ಹೋಪ್ ಅನ್ನೋದೊಂದು ಇದ್ದೇ ಇರುತ್ತಲ್ಲ ಎಲ್ಲೋ ಒಂದು ಕಡೆ, ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ಇಲ್ಲ ಈ ಬೇಬಿ. ಬಟ್ ದೇವ್ರಿಗೂ ಕೇಳ್ಕೊಳ್ತೀನಿ, ದೇವರೇ ಎಲ್ಲ ಚೆನ್ನಾಗಿದ್ರೆ ಮಗುನ ದಯವಿಟ್ಟು ಉಳಿಸ್ಕೊಡು. ಇಲ್ಲ, ನೀನು ಮಾಡೋದು ಕೆಲವೊಂದು ಸಲ ಒಳ್ಳೆಯದಕ್ಕೆ ಇರುತ್ತೆ, ಈ ಮಗುಗೆ ಏನಾದ್ರು ತೊಂದರೆ ಆಗಿದೆ, ಇಲ್ಲ ಇದು ಇರಬಾರ್ದು ಅಂತ ನಿಂಗೆ ಮಾಡಿರ್ತೀವೋ ಏನೋ ಗೊತ್ತಿಲ್ಲ ಅಂತೆಲ್ಲ ಕೇಳಿಕೊಂಡು, ಸರಿ 1 ವೀಕ್ ನೋಡೋಣ, ವೆಯ್ಟ್ ಮಾಡೋಣ ಅಂಥೇಳಿ 1 ವೀಕ್ ಎಷ್ಟು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತೀನಿ ಅಂದರೆ, ಆವಾಗಲೂ ಕೂಡ ನಾನು ಬಿಡೋಲ್ಲ. ಹೆಲ್ದಿ ಫುಡ್ಸು, ಟ್ಯಾಬ್ಲೆಟ್ಸು ರೆಗ್ಯುಲರಾಗಿ ತೊಗೊಳ್ಳೋದು, ಇದೇ ಎಲ್ಲ ಕೆಲಸ ಮಾಡ್ತಾಯಿರ್ತೀನಿ. 1 ವೀಕ್ ಆದಮೇಲೆ ಎಕ್ಸಾಕ್ಟ್ ಅವ್ರು ಮಂಡೇ ನಾನೆಲ್ಲ ಬಿಟ್ಟೋದೆಲ್ಲ, ಬೆಳಗ್ಗೆ ಆದ ತಕ್ಷಣ ರೆಡಿಯಾಗಿ ಹೋಗ್ತೀವಿ. ಡಾಕ್ಟ್ರ್ ಹೇಳ್ತಾರೆ, ಇಲ್ಲಮ್ಮ ಹಾರ್ಟ್ಬೀಟ್ ಬಂದಿಲ್ಲ, ಗ್ರೋತ್ ಆಗಿಲ್ಲ, ಇದನ್ನ ಇಮಿಡಿಯೇಟಾಗಿ 5 ಟ್ಯಾಬ್ಲೆಟ್ ತೊಗೊಳ್ಳಿ, ಇಲ್ಲ DNC ಮಾಡಿಸ್ಕೊಳ್ಳಿ. ನನಗೆ ಈ ಟರ್ಮಿನಾಲಜಿಗಳೇ ಗೊತ್ತಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಹೋದಾಗ ಅವ್ರು ಹೇಳಿದ್ರು, ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಸ್ಕ್ಯಾನಲ್ಲಿ ಇವಾಗೇನೂ ಕಾಣ್ತಾ ಇಲ್ಲ, ನೆಕ್ಸ್ಟ್ ವೀಕ್ ಬನ್ನಿ ಅಂದಾಗ ಎಕ್ಟೋಪಿಕ್ ಅನ್ನೋದು ಫಸ್ಟ್ ಒಂದು ನ್ಯೂ ವರ್ಡ್ ನನಗೆ ಗೊತ್ತಾಗಿದ್ದು. ಸೊ ಆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಲ್ಲ ರಿಸರ್ಚ್ ಮಾಡಿ ಓಕೆ. ಆಮೇಲೆ ನೆಕ್ಸ್ಟ್ 5th ವೀಕ್ ಆದಮೇಲೆ ಹೋದಾಗ ಯಾವಾಗ ಎಲ್ಲ ಯೋಗ ಕಾಣ್ತಾ ಇದೆ ಅಂತಂದರು, ಆವಾಗ ಹೋಗೋದಕ್ಕೆ ಥ್ಯಾಂಕ್ ಗಾಡ್ ಎಕ್ಟೋಪಿಕ್ ಅನ್ನೋದಿಲ್ವಲ್ಲ, ಇದು ನಾರ್ಮಲ್ ಪ್ರೆಗ್ನೆನ್ಸಿ, ಗುಡ್ ಅಂತ ಒಂದು ರಿಯಲೈಸೇಷನ್ ಆಯಿತು. ಅದಾದಮೇಲೆ ಯಾವಾಗ ಈ ಥರ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಇದಾಯಿತು, ಅವಾಗ ಇನ್ನೊಂದು ವರ್ಡು, ಏನೇನು ಇನ್ವೆನ್ಷನ್ ಮಾಡ್ತೀವಿ ನಾವು, ಎಷ್ಟೇ ಓದಿದ್ರೂ ಇದೆಲ್ಲ ಗೊತ್ತಿರಲ್ಲ, ಮಿಸ್ಡ್ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಅಂತ ಮೆನ್ಷನ್ ಮಾಡಿ ಕಳಿಸ್ತಾರೆ. ಅದನ್ನು ರಿಸರ್ಚ್ ಮಾಡಿರ್ತೀನಿ ಆ 1 ವೀಕಲ್ಲಿ. ಇದೆ ಮಿಸ್ಕ್ಯಾರೇಜ್ ಅಂದರೆ ಹೇಗೆ, ಏನಾಗುತ್ತೆ, ಏನಾಗ್ಬೋದು, ಚಾನ್ಸಸ್ ಇದೆಯಾ, ಏನೆಲ್ಲ ರಿಸರ್ಚ್ ಮಾಡಿರ್ತೀನಿ. ಸೊ 1 ವೀಕ್ ಆದಮೇಲೆ ಹೋದಾಗ ಹೇಳ್ತಾರೆ, ಇಲ್ಲ ಇವು ಇಮಿಡಿಯೇಟಾಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ಇಲ್ಲ ಅಡ್ಮಿಟ್ ಆಗಿ ಅಂಥೇಳಿ. ಬಟ್ ಏನೋ ಒಂದು ಡಾಕ್ಟ್ರ್ ಹತ್ರ ಕಾನ್ಫಿಡೆನ್ಸ್ ಬರೋಲ್ಲ ನಮ್ಮ ಮನೆಯವ್ರಿಗೆ. ನಾನು ಹೆಂಗೋ ಒಂದು ಓಕೆ ಅಂದರೆ ಅವ್ರಿಲ್ಲ, ಮಾಡಿಸ್ಕೊಂಡ್ರು ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ. ಸರಿ, ಇನ್ನೊಂದು ಕಡೆ ಡಾಕ್ಟ್ರ್ ಹತ್ರ ಅದೇ ಸೇಮ್ ಡೇ ಈವ್ನಿಂಗ್ ಹೋಗ್ತೀವಿ, ಒಪಿನಿಯನ್ ಕೇಳ್ತೀವಿ. ಅವರು ಅದೇ ಹೇಳ್ತಾರೆ, ಸ್ಕ್ಯಾನ್ ಮಾಡಿ, ಇಲ್ಲ ಅಮ್ಮ ಗ್ರೋತ್ ಆಗಿಲ್ಲ, ಹಾರ್ಟ್ಬೀಟ್ ಇಲ್ಲ, ಸೊ ಇದು ಮಿಸ್ಕ್ಯಾರೇಜ್. ಅವರು ಹೇಳ್ತಾರೆ, ಪಿಲ್ಸ್ ತೊಗೊಂಬಿಡಿ, ಇಲ್ಲಾಂದರೆ DNC ಮಾಡಿಸ್ಕೊಳ್ಳಿ ಅಂತೇಳಿ. ಇಷ್ಟೆಲ್ಲದ್ರ ಮಧ್ಯೆ ಫಸ್ಟು ನನಗೆ ಅಲ್ಲಿ ಹೋದಾಗ ಬೆಳಗ್ಗೆ ಅವ್ರು ಹೇಳ್ತಾರಲ್ಲ, ಇಲ್ಲ ಹಾರ್ಟ್ಬೀಟ್ ಬಂದಿಲ್ಲ, ನಾವು ವೆಯ್ಟ್ ಮಾಡಿದ್ರು ಅಂತ. ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಮೊಮೆಂಟಿಗೆ ಒಂದು ಕಣ್ಣಲ್ಲಿ ನೀರು ಹೋಗ್ಬಿಡುತ್ತೆ. ಹೆಂಗಿರುತ್ತೆ, ಈಗ ನಗ್ತಾ ಇರ್ಬೋದು ನಾನು, ಅದು ಆ ಮೂಮೆಂಟಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನೋಡೋದೆ ಅಂತಾರೆ, ಅಷ್ಟು ಸ್ಟ್ರಾಂಗಾಗಿ ನನಗೆ ಹೇಳ್ತಾ ಇದ್ದೆ ಧೈರ್ಯ, ನೀನು ಯಾಕೆ ಈಗ ಹೇಳ್ತಾ ಇದ್ದೀಯ ಅಂತ. ನಂಗೆ ಅವ್ರ ಮುಂದೆ ಮುಖನೂ ನೋಡೋಕ್ಕಾಗಲ್ಲ, ಆಚೆ ಬಂದುಬಿಡ್ತೀನಿ. ಸೊ ಏನು ಅಂದರೆ ಇದೆಲ್ಲ ಲೈಫಲ್ಲಿ ಫೇಸ್ ಮಾಡಿದ್ರೇ ಮುಂದೆ ಒಳ್ಳೆಯದು ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ ಅಲ್ಲ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಕಾಮನ್ ಅಂತ ಈಗ ಹೇಳ್ತಾರೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲಿ ಏನಂದರೆ ನಾರ್ಮಲಾಗಿ ನಮ್ಮ ಯುಟ್ರಸಲ್ಲಿ ಫಾರ್ಮ್ ಆಗೋ ಬದಲು ಅದು ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆದರೆ ಏನಾಗುತ್ತೆ, ಟ್ಯೂಬಲ್ಲಿ ಬೆಳವಣಿಗೆ ಆಗೋಲ್ಲ. ಅದು ನಮ್ಮ ತಾಯಿಗೂ ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ. ಹಾಗಾಗಿ ಅದನ್ನು ರಿಮೂವ್ ಮಾಡ್ತಾರೆ. ಈ ಮಿಸ್ಕ್ಯಾರೇಜ್ಗೆ ಎಕ್ಸಾಕ್ಟ್ ರೀಸನ್ ಅಂತ ಏನಿಲ್ಲ. ನಾನು ಎಲ್ಲಿದ್ದೀನಿ, ಅವರು ಎಲ್ಲಿದ್ದಾರೆ,
ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕ್ರೋಮೋಸೋಮ್ಸ್ ಅಂತ ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಇದಾಗದೇ ಇದ್ದಾಗ. ಸೊ ಈ ರೀತಿಯೆಲ್ಲ ಆದಾಗ ಏನಾದರೂ ಮಿಸ್ಕ್ಯಾರೇಜ್ ಆಗಿರುತ್ತೆ. ಬಟ್ ಇದ್ರ ಎಲ್ಲರ ಮಧ್ಯೆ ಏನಾಗಿರುತ್ತೆ ಅಂದರೆ, ಒಂದು ಶಾಕ್, ಅಂದರೆ ಹಾರರ್ ಮೂವಿ ನೋಡಿರ್ತೀನಿ ಒಂದು 4th-5th ವೀಕಲ್ಲಿ ಅನಿಸುತ್ತೆ. ಅಲ್ಲಿ ಒಂದು ಸಡನ್ ಶಾಕ್ ಬಂದರೆ ನನಗೆ ಮೈಂಡಲ್ಲಿ ಅದೊಂದು ಬೇರೆ ಬಂದುಬಿಟ್ಟಿರುತ್ತೆ. ಇಲ್ಲ ಈ ಥರ ಏನಾದ್ರು ಹಾರರ್ ಮೂವಿ ನೋಡಿ ಶಾಕ್ ಆದಾಗ ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತ. ಮಗುಗೆ ಇನ್ನೂ ಆ್ಯಕ್ಚುಲಿ ಆವಾಗ ಏನೂ ಹಾರ್ಟ್ಬೀಟೇ ಇರೋಲ್ಲ. ಅದನ್ನು ರಿಸರ್ಚ್ ಮಾಡ್ತೀನಿ. ಇಲ್ಲ ಅದೆಲ್ಲ ಸೊ ಎಕ್ಸಾಕ್ಟಾಗಿ ರೀಸನ್ ಇರೋಲ್ಲ ಮಿಸ್ಕ್ಯಾರೇಜ್ಗೆ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಂಬ್ಕೊಂಡು ರೆಸ್ಟಲ್ಲಿದ್ದೀನಿ ಈಗ. ಐ ಥಿಂಕ್ ಯಾರ್ಯಾರು ತುಂಬ ಗಾಬರಿ ಆಗ್ತಾರೆ, ಗಾಬರಿ ಆಗಬೇಡಿ. ಲೈಫ್ ಅನ್ನೋದು ನಾವು ಅಂದ್ಕೊಳ್ಳೋ ಹಾಗೆ ನಡೆಯೋ ಹೋಗಿದ್ದಿದ್ರೆ ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತು ಅಲ್ಲ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಯೋಚನೆ ಮಾಡಿ ದೇವರೆಲ್ಲನೂ ಒಳ್ಳೆಯೇ ಮಾಡ್ತಾನೆ.